ಬೇಲೂರು ಕಸಬಾ ಹೋಬಳಿಯ ಹನಿಕೆ ಗ್ರಾಮದ ಬಳಿ ನಿರ್ಮಾಣವಾಗುತ್ತಿರುವ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಜನಪ್ರತಿನಿಧಿಗಳ ಸ್ಥಳೀಯರ ಸಹಕಾರ ಅತಿ ಮುಖ್ಯ ಅಂತ ಕೆಡಿಪಿ ಸದಸ್ಯ ನವೀನ್ ಹಾಗೂ ಕಿಶನ್ ಘಟಕದ ತಾಲೂಕು ಅಧ್ಯಕ್ಷ ಕುಮಾರ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 40 ಗ್ರಾಮಗಳ ಅನುಕೂಲಕ್ಕಾಗಿ 13 ಕೋಟಿ ವೆಚ್ಚದಲ್ಲಿ ವಿದ್ಯುತ್ ವಿತರಣಾ ಕೇಂದ್ರ 2017-18 ಸಾಲಿನಲ್ಲಿ ಮಂಜೂರಾಗಿತ್ತು. ಆದರೆ ಅಂದಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಸ್ಥಗಿತಗೊಂಡಿತು. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅಲ್ಲಿ ಒಂದು ವಿದ್ಯುತ್ ಉಪಕೇಂದ್ರ ತೆರೆಯುವ ಕೆಲಸದ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು, ಕಂದಾಯ ಇಲಾಖೆ ಹಾಗೂ ಟೆಂಡರ್ದಾರರ ಸಮಸ್ಯೆಯಿಂದ ನೇಣೆಗುದಿಗೆ ಬಿದ್ದಿತ್ತು. ಆದರೆ ಮಾಜಿ ಸಚಿವ ಬಿ ಶಿವರಾಮ್ ಅವರ ಅವಿರತ ಹೋರಾಟದ ಫಲವಾಗಿ ಅಲ್ಲಿನ ಎಲ್ಲ ಗ್ರಾಮಗಳ ರೈತ ಮುಖಂಡರ ಜೊತೆ ಚರ್ಚಿಸಿ ಕಾಮಗಾರಿ ಬಗ್ಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ಎಲ್ಲರ ಒಪ್ಪಿಗೆ ಮೇರೆಗೆ ಮತ್ತೆ ಚಾಲನೆ ಸಿಕ್ಕಿದೆ. ಇಲ್ಲಿಯವರೆಗೂ ಯಾವುದೇ ಟೆಂಡರ್ದಾರರು ಬಾರದ ಹಿನ್ನೆಲೆ ಶಾಂತಿ ಎಲೆಕ್ಟ್ರಾನಿಕ್ಸ್ ಅವರು ಸಿಂಗಲ್ ಟೆಂಡರ್ ಹಾಕಿದ್ದು, ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನಾವೆಲ್ಲ ಒಗ್ಗಟ್ಟಿನಿಂದ ಅವರ ಜೊತೆ ಇರ್ತೇವೆ ಅಂತ ಭರವಸೆ ನೀಡಿದ್ದಲ್ಲದೆ ಯಾವುದೇ ರಾಜಕೀಯ ಮಾಡದೆ ಸಲಹೆ ಸಹಕಾರ ನೀಡಬೇಕು ಅಂತ ತಿಳಿಸಿದರು. 40 ಹಳ್ಳಿಗೆ ಇದು ಸಹಕಾರಿ ಆಗ್ತದೆ. ಹಾಗಾಗ್ಬಿಟ್ಟು ಇದು ಶಾಂತ ಎಲೆಕ್ಟ್ರಿಕಲ್ ಸಿಂಗಲ್ ಟೆಂಡರ್ಗೆ ಇದು ಆಗಿರೋಂಥದ್ದು. ಶಾಂತ ಎಲೆಕ್ಟ್ರಿಕಲ್ ಇವರಿಗೆ ಇದು ಟೆಂಡರ್ ಆಗಿದೆ. ನಾವು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಎಲ್ಲ ರೈತರಿಗೂ ಟೆಂಡರ್ಗೆ ನಾವು ಭರವಸೆ ಕೊಡ್ತಿದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಯಾವುದೇ ರೀತಿ ತೊಂದರೆ ಇಲ್ದಂಗೆ ನೀವು ಬಂದು ಕೆಲಸ ಮಾಡ್ಬೋದು. ಅಲ್ಲಿ ಟೆಂಡರ್ದಾರಿಗೆ ನಾವು ರೈತರುಗಳಿಗೂ ಹೇಳ್ತಿದ್ದೀವಿ, ಆ ಭಾಗಕ್ಕೆ ನಮಗೆ ಅನುಕೂಲ ಆಗ್ತದೆ ಅಂದರೆ ದಯಮಾಡಿ ರೈತರುಗಳೆಲ್ಲ ಸಹಕಾರ ಕೊಡಬೇಕು. ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ನಾವುಗಳು ಸಹ ಅಲ್ಲಿ ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಒಂದು ನಿಲುವು. ಸರ್ಕಾರದಿಂದ ಇವತ್ತು ನಮ್ಮ ಬೇಲೂರು ತಾಲೂಕಿನ ಮಾಜಿ ಸಚಿವರಾದಂಥ ಬಿ ಶಿವರಾಮಣ್ಣವರು ಬಹಳ ಒತ್ತಡ ತಂದು ಅಲ್ಲಿನ ಭಾಗದಲ್ಲಿ, ಯಾಕಂದರೆ 2017-18 ಈ ಸಮಸ್ಯೆಗಳನ್ನ ರೈತರು ನಮ್ಮ ನಾಯಕರ ಮುಂದೆ ಇಟ್ಟಾಗ ಅವತ್ತು ಇವರಿಗೆ ಕಾರಣಾಂತರದಿಂದ ಟಿಕೆಟ್ ಮಿಸ್ ಆಗುತ್ತೆ. ಬಟ್ ಆದರೂ ಕೂಡ ಲಿಂಗೇಶ್ ಅಣ್ಣವರು ಅಲ್ಲಿ JDS ಇಂದ MLA ಆಗ್ತಾರೆ. ಆದರೆ ಯಾವುದೇ ರೀತಿನ ಅಲ್ಲಿ ಇದು ಮಾಡ್ಕೊಂಡಂಗೆ ಬಿ ಶಿವರಾಮಣ್ಣವರು ನಿರಂತರವಾಗಿ ರೈತರುಗಳ ಸಂಪರ್ಕ ಅಲ್ಲಿ ಸಭೆ ಮಾಡ್ತಾರೆ. ಹನಿಕೆ ಭಾಗದಲ್ಲಿ ಸಭೆ ಮಾಡಿ ಅಲ್ಲಿ ರೈತರುಗಳ ಕುಂದುಕೊರತೆಗಳನ್ನ ಕೇಳ್ಕೊಂಡಾಗ ಅದನ್ನ ಇಮಿಡಿಯೇಟ್ಲಿ DK ಶಿವಕುಮಾರ್ ಹತ್ರ ಆಗ 2017-18 ಸಾಲಲ್ಲಿ ಅಪ್ರೋಚ್ ತರ್ತಾರೆ. ಅದನ್ನ ಸ್ಥಳೀಯವಾಗಿ ನಮ್ಮ ಲಿಂಗೇಶ್ ಅಣ್ಣವ್ರು ಮಾಡಬೇಕಿತ್ತು. ಇವತ್ತು 7 ವರ್ಷ ಆಗ್ತದೆ, 7 ವರ್ಷ ಇವತ್ತು ಯಾವುದೇ ಒಬ್ಬ ಜನಪ್ರತಿನಿಧಿ ಅದಕ್ಕೆ ತಲೆನೇ ಕೆಡಿಸ್ಕೊಂಡಿಲ್ಲ. ಇವತ್ತು ಲಿಂಗೇಶ್ ಅಣ್ಣ ಟರ್ಮು ಮುಗ್ದಾಗಿದೆ. ನಮ್ಮ ಬೇಲೂರು HK ಸುರೇಶ್ ಅವರು ಮಾನ್ಯ ಶಾಸಕರು 2 ವರ್ಷ ಕಂಪ್ಲೀಟ್ ಆದರೂ ಕೂಡ ಅಲ್ಲಿನ ಸ್ಥಳೀಯವಾಗಿ ಏನಾಗ್ತದೆ ಜನಸಾಮಾನ್ಯರಿಗೆ ಕರೆಂಟಿನ ಸಮಸ್ಯೆನ ಇವತ್ತು ಅವರು ಯಾವುದೇ ರೀತಿಯಲ್ಲಿ ಮುಂದೆ ನಿಂತು ಇದಕ್ಕೆ ಸಹಕಾರ ನೀಡಿಲ್ಲ. ನಾವು ನಮ್ಮ ನಾಯಕರಾದಂಥ ಬಿ ಶಿವರಾಮಣ್ಣವ್ರ ಈ ಸಂದರ್ಭದಲ್ಲಿ ನೆನ್ಕಂತ, ಆಮೇಲೆ ಇದಕ್ಕೆ ಸಹಕಾರ ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯನವ್ರಿಗೆ ಹಾಗೂ ಪವರ್ ಮಿನಿಸ್ಟ್ರು KJ ಜಾರ್ಜು ಇವರಿಗೆ, ಬಿ ಶಿವರಾಮಣ್ಣವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಒಂದೇ ಒಂದು ಏನಪ್ಪ ಅಂದರೆ ಲೆಟರ್ ಆಫ್ ಇಂಡೆಂಟ್ ಒಂದು ಬಾಕಿ ಇದೆ. ಕಂಟ್ರಾಕ್ಟ್ದಾರಿಗೆ ಹೇಳ್ತಾ ಇದ್ದೀವಿ, ದಯಮಾಡಿ ಶಾಂತ ಎಲೆಕ್ಟ್ರಿಕಲ್ ಅವರಿಗೆ ಈ ವಾರಲೇ ಅದು ಇಶ್ಯೂ ಆಗ್ತದೆ, ಬೋರ್ಡಲ್ಲಿ ಅಪ್ರೂವಲ್ ಆಗಿದೆ. ದಯಮಾಡಿ ನೀವು ಯಾವುದೇ ರೀತಿ ಮನಸ್ಸು ಇದು ಮಾಡ್ಕೊಂಡಂಗೆ ದಯಮಾಡಿ ಬಂದು ಕೆಲಸ ಶುರು ಮಾಡಬೇಕು ಅಂತ ಗಣೇಶ್ ಬೇಲೂರು ಒತ್ತಾಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.